ಈ ಒಂದು ಮನೆಯನ್ನ ಕಟ್ಟಿಸೋಕೆ ಮ್ಯೂಸಿಕ್ ಮಲಯಾರಿ ಬಹಳಷ್ಟು ಶ್ರಮಿಸಿದ್ದಾರೆ. ಹಲವಾರು ಪ್ರೋಗ್ರಾಮ್ ಗಳನ್ನ ನೀಡಿದ್ದಾರೆ. ಒಂದು ಪ್ರೋಗ್ರಾಮ್ಗೆ ಇಷ್ಟೊಂದು ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಬರುವಂತ ದುಡ್ಡನ್ನೆಲ್ಲ ಸೇವಿಂಗ್ಸ್ ಅನ್ನ ಮಾಡಿ, ಜೊತೆಗೆ ಒಂದು ಕುಟುಂಬ, ಒಂದು ಆಸೆ, ತಾಯಿಯ ಒಂದು ಆಸೆಯೂ ಸಹ ಇತ್ತು, ಒಂದು ಕನಸಿನ ಮನೆಯನ್ನ ಕಟ್ಟಿಸ್ಬೇಕು ಅಂತ 3 ತಿಂಗಳು ಒಳಗಡೆ ಹೋಗ್ಬಿಟ್ಟಿರ್ತಾರೆ ಜೈಲೊಳಗಡೆ. ಆಗ ಫ್ಯಾಮಿಲಿ ತುಂಬಾನೇ ಕುಗ್ಗಿತ್ತು. ಅದನ್ನ ಕಮ್ ಬ್ಯಾಕ್ ಯಾವ ರೀತಿ ಮಾಡಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಬೇಲ್ ಮೇಲೆ ಆಚೆ ಬರ್ತಾರೆ. ನಂತರದಲ್ಲಿ ಸಪೋರ್ಟ್ ಆಗಿ ನಿಂತಿದ್ದೆ ಒಂದು ಜನರು. ಪತ್ನಿ ಲಿಖಿತ್ ಅವರು ಕೂಡ ಬಹಳಷ್ಟು ಒಂದು ಟೈಮ್ ನಲ್ಲಿ ಕುಗ್ಗಿ ಹೋಗಿರ್ತಾರೆ. ಜನರ ಒಂದು ಸಪೋರ್ಟ್ ಇಂದಾಗಿ ಮತ್ತೊಮ್ಮೆ ಸ್ಟೇಜ್ಗೆ ಹಚ್ತಾರೆ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಕಾರ್ಯಕ್ರಮಗಳನ್ನ ನೀಡ್ತಾರೆ. ಅದೇ ರೀತಿ ತಾವೆಲ್ಲರೂ ಗಮನಿಸಿರುವ ಹಾಗೆ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡ್ತಾರೆ. ಉತ್ತರ ಕನ್ನಡ ಭಾಗದಲ್ಲಿ ಬಹುಶಃ ಮ್ಯೂಸಿಕ್ ಮಲರಿ ಅವರೇ ನಂಬರ್ 1 ಅನ್ಬೋದು. ಟ್ರೆಂಡಿಂಗ್ ಸ್ಟಾರ್ ಅಂತ ಇವರಿಗೆ ಹೆಸರು ಬಿರುದು ಸಹ ಇದೆ. ಎಲ್ಲರ ಒಂದು ಮನಸ್ಸನ್ನ ಸಹ ಗೆಲ್ಲುವಂತ ಒಂದು ಸಾಮರ್ಥ್ಯ ಮ್ಯೂಸಿಕ್ ಮೈಲಾರಿ ಅವರಿಗೆ ಇದೆ. ಮುದ್ದಾದ 2 ಮಕ್ಕಳು, ಪತ್ನಿ ಲಿಖಿತ. ಸೊ ಅವ್ರಿಗೂ ಕೂಡ ಬಹಳಷ್ಟು ಭಾವುಕರಾಗ್ತಾರೆ. ಯಾಕೆಂದ್ರೆ ಇಂತ ಒಂದು ಅದ್ಭುತ ಸುಂದರವಾದಂತಹ ಮನೆಯನ್ನ ಕಟ್ಟಿಸಿದ್ದಾರೆ. ಜೊತೆಗೆ ಡಿಸೈನ್, ಮ್ಯೂಸಿಕ್ ಡಿಸೈನ್ ಅನ್ನ ಮನೆ ಮುಂದೆ ಮಾಡಿಸಿದ್ದಾರೆ. ಬಂದಂತ ಎಲ್ಲ ಏನು ಅವರ ಸ್ನೇಹಿತರು, ಆಪ್ತರು, ಬಂಧು ಮಿತ್ರರು, ಫ್ಯಾನ್ಸ್ ಗಳು ಸಹ ಬರ್ತಾರೆ ಹೊಸ ಮನೆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ. ಅಲ್ಲಿ ಕೂಡ ಒಂದು ಸ್ಟೇಜ್ ಅನ್ನ ಹಾಕಿ ಅಲ್ಲೂ ಕೂಡ ಆಡೋಕೆ ಅವಕಾಶವನ್ನ ಮಾಡಿರ್ತಾರೆ. ಒಂದು ಆರ್ಕೆಸ್ಟ್ರಾ ರೀತಿಯ ಸೆಟಪ್ ಅನ್ನ ಮಾಡಿರ್ತಾರೆ. ಅವರ ಕಲಾವಿದರು ಟೀಮ್ ಏನಿರ್ತಾರೆ ಅವರು ಹಾಡು ಹೇಳ್ತಾರೆ, ರಂಜಿಸ್ತಾರೆ ಬಂದಂತ ಜನರಿಗೆ. ಸೂಪರ್ ಆಗಿ ಬರುವಂತ ದೊಡ್ಡ ದೊಡ್ಡ ಹಿರಿಯ ಕಲಾವಿದರಿಗಾಗಿರ್ಬೋದು, ಅವರ ಸ್ನೇಹಿತರಿಗೆ ಸನ್ಮಾನವನ್ನ ಮಾಡ್ತಾರೆ. ಒಟ್ಟಾರೆ ಮ್ಯೂಸಿಕ್ ಮಲರಿ ಅವರ ಕಂಡಂತ ಕನಸು ನಿಜವಾಗ್ಲೂ ಕೂಡ ನನಸಾಯ್ತು. ಅದರಿಂದಾಗಿ ಭಾವುಕರಾಗ್ತಾರೆ. ಹಲವಾರು ಇವರ ಫ್ಯಾನ್ಸ್ ಗಳು ಬಂದು ಗಿಫ್ಟ್, ಫೋಟೋ ಫ್ರೇಮ್ ಗಳನ್ನೆಲ್ಲ ಗಿಫ್ಟ್ ಆಗಿ ಕೊಡ್ತಾರೆ. ಒಳ್ಳೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಒಟ್ಟಾರೆ ನೀವೇನೇ ಹೇಳಿ, ಮ್ಯೂಸಿಕ್ ಮಲರಿ ಅದ್ಭುತವಾದಂತಹ ಸಿಂಗರ್. ಇದೇ ರೀತಿ ಅವರು ಮುಂದುವರಿಬೇಕು. ಜೊತೆಗೆ ಇವರು ಕರ್ನಾಟಕ ಮಾತ್ರವಲ್ಲದೆ ಏನು ಬಾರ್ಡರ್ ದಾಟಿ ಮಹಾರಾಷ್ಟ್ರ ಭಾಗ ಸಹ ಇವರು ಹಾಡನ್ನ ಆಡಿದ್ದಾರೆ. ಪ್ರತಿಯೊಂದು ಊರಿನಲ್ಲೂ ಸಹ ಇವರು ಆಡ್ತಾರೆ, ಕವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರತಿ ದಿವಸ ಒಂದಲ್ಲ ಒಂದು ಕಡೆ ಬುಕ್ಕಿಂಗ್ ಆಗಿರುತ್ತೆ, ಡೇಟ್ಸ್ ಗಳು ಬುಕ್ ಆಗಿರುತ್ತೆ. ಸೊ ಒಟ್ಟಾರೆ ಇವರದ್ದು ಟೀಮ್ ಇದೆಲ್ಲ ತುಂಬಾ ಚೆನ್ನಾಗಿರುವಂತ ಟೀಮ್. ಮ್ಯೂಸಿಕ್ ಮಲರಿ ಅವರು ಸ್ಟೇಜ್ ಹತ್ತಿದ್ದಾರೆ ಅಂದ್ರೆ ಹೂವಿನ ಹಾರ, ದುಡ್ಡಿನ ಹಾರ, ಹಾಲಿನ ಅಭಿಷೇಕ ರೀತಿಯ ಸುರಿಮಳೆಯೂ ಸಹ ಬರುತ್ತೆ ಅಂತ ಒಂದು ಕ್ರೇಜ್ ಕಾಪಾಡ್ಕೊಂಡು ಬಂದಿದ್ದಾರೆ ಮ್ಯೂಸಿಕ್ ಮಲರಿ. ಯಾವೆಲ್ಲ ನೀವು ಉತ್ತರ ಕನ್ನಡ ಭಾಗದ ಫೇಮಸ್ ಸಿಂಗರ್ಸ್ ನ ನೋಡಿದ್ದೀರಾ, ಅದಕ್ಕೂ ಕೂಡ ಟಕ್ಕರ್ ಕೊಡ್ತಾರೆ ಮ್ಯೂಸಿಕ್ ಮಲರಿ ಅವರು. ಬಾಳು ಬೆಳಗುಂದಿ, ಮಾಳು ನಿಪ್ನಾಳ್ ಅವರು, ಇವರೆಲ್ಲರೂ ಕೂಡ ಮ್ಯೂಸಿಕ್ ಅವರ ಮೈಲರಿ ಅವರ ಆಪ್ತ ಸ್ನೇಹಿತರು. ಅವರು ಕೂಡ ಹೊಸ ಮನೆ ಗೃಹ ಪ್ರವೇಶಕ್ಕೆ ಬಂದು ಮ್ಯೂಸಿಕ್ ಮಲರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಇವರಿಗೆ ಅದ್ಭುತ ಸಾಂಗ್ ಬರೆಯುವುದು ಕೂಡ ಬರುತ್ತೆ. ಅದ್ಭುತವಾಗಿಯೂ ಕೂಡ ಆಡ್ತಾರೆ, ರಚನೆಯೂ ಸಹ ಮಾಡ್ತಾರೆ. ಒಂದು ಮಲ್ಟಿ ಟ್ಯಾಲೆಂಟ್ ಅನ್ಬೋದು ಮ್ಯೂಸಿಕ್ ಮಲರಿ ಅವರಿಗೆ. ನಿಜವಾಗ್ಲೂ ಕೂಡ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲಾ ಭಾಗ ಅಂದ್ರೆ ಹಾವೇರಿ, ಉತ್ತರ ಕನ್ನಡ, ಬಿಜಾಪುರ, ಟೋಟಲಿ ಉತ್ತರ ಕನ್ನಡ ಭಾಗದಲ್ಲಿ ತುಂಬಾನೇ ಕ್ರೇಜ್ ಇದೆ. ಪ್ರತಿ ದಿವಸವೂ ಕೂಡ ಇವರ ಹಾಡುಗಳು ಓಡ್ತಾನೆ ಇರುತ್ತೆ. ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಅಂಗಡಿಗಳು, ಎಲ್ಲಾ ಕಡೆ ಇವರ ಒಂದು ಹಾಡುಗಳು ಓಡ್ತಾನೆ ಇರುತ್ತೆ. ಪ್ರತಿ ದಿವಸ ಇವರ ಹಾಡುಗಳನ್ನ ಕೇಳ್ತಾ ಇರ್ತಾರೆ. ಆ ರೀತಿ ಜನರನ್ನ ಸಂಪಾದನೆ ಮಾಡಿದ್ದಾರೆ. ಮತ್ತೆ ನಮ್ಮ ಊರಿಗೆ ಆಡಕ್ಕೆ ಕರೆಸ್ಬೇಕು ಅಂತ ಕೂಡ ಇವ್ರನ್ನ ಕರೆಸ್ತಾರೆ. ಜೊತೆಗೆ ಇನ್ನೇನೀಗ ಗಣೇಶ ಹಬ್ಬ ಸಹ ಬರ್ತಾ ಇದೆ. ಇನ್ನಷ್ಟು ಬ್ಯುಸಿ ಆಗ್ಬಿಡ್ತಾರೆ ಮ್ಯೂಸಿಕ್ ಮಲರಿ ಅವರು. ಮಾಮೂಲಿಯಂತೆ ಆರ್ಕೆಸ್ಟ್ರಾ ಎಲ್ಲವೂ ಕೂಡ ನಡೀತಾ ಇರುತ್ತೆ ಉತ್ತರ ಕನ್ನಡ ಭಾಗದಲ್ಲಿ. ಇವತ್ತಿಗೂ ಕೂಡ ಒಂದು ಕಾರ್ಯಕ್ರಮ ಆಗಿರ್ಬೋದು, ಡ್ರಾಮಾ ಕಂಪನಿಗಳು ಎಲ್ಲವೂ ಕೂಡ ನಡೀತಿದೆ. ಅಂದ್ರೆ ಅದೇ ಒಂದು ಕಲೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಜಾನಪದಕ್ಕೆ ಬಹಳನೇ ಮಹತ್ವವನ್ನ ಕೊಡ್ತಾರೆ. ಇವತ್ತಿಗೂ ಕೂಡ ಅದು ಜೀವಂತವಾಗಿದೆ. ಸೊ ಮ್ಯೂಸಿಕ್ ಮಲರಿ ಅವರಿಗೆ ನಿಜವಾಗ್ಲೂ ಬೆನ್ನೆಲುಬಾಗಿ ನಿಂತಿರುವುದೇ ಜನರು. ಇಷ್ಟೊಂದು ಸಪೋರ್ಟ್ ಮಾಡ್ತಿದಾರಲ್ಲ ಜನರು, ನಿಜವಾಗ್ಲೂ ಕೂಡ ಅವ್ರಿಗೂ ಬಹಳನೇ ಖುಷಿ ಇದೆ. ಸೊ ನೋಡೋಣ ಮುಂದೆ ಯಾವೆಲ್ಲ ಅದ್ಭುತ